A very good morning, my dear viewers. Welcome to my YouTube channel. Here in today's class, we would like to discuss about the differentiation between profit maximization and wealth maximization. This question also you can write a note on profit maximization and wealth maximization. So you can write like anything. So hang ಬೇಕಾದ ಹಂಗೆ ಬರಿಬಹುದು ಅದನ್ನ. So first thing is on the basis of point we can bifurcate like this. ಏಮ್ ಅಂತ ಕರಿತೀವಿ. ಏಮ್ ಅಂದರೆ ಗುರಿ. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಪ್ರಕಾರ ಏಮ್ ಏನು ಅಂದರೆ try to increase the profit of a firm is the main aim of profit maximization. ಸೊ ಲಾಭ ಗರಿಷ್ಠೀಕರಣದಲ್ಲಿ ಮುಖ್ಯವಾಗಿ ಲಾಭವನ್ನು ಹೆಚ್ಚಿಸುವುದರ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಅವರು ಕೊಡ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಇನ್ ಕೇಸ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್, ಇನ್ಕ್ರೀಸ್ ದ ವೆಲ್ತ್ ಆಫ್ ದ ಶೇರ್ ಹೋಲ್ಡರ್ ಈಸ್ ಅ ಮೇನ್ ಏಮ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಆದರೆ ಸಂಪತ್ತು ಗರಿಷ್ಠೀಕರಣದ ಮುಖ್ಯ ಉದ್ದೇಶವೆಂದರೆ ಅಥವಾ ಮುಖ್ಯ ಗುರಿ ಅಂದರೆ ಸಂಪತ್ತನ್ನು ಹೆಚ್ಚಿಸುವುದು, ಷೇರುದಾರರ ಸಂಪತ್ತನ್ನು ಹೆಚ್ಚಿಸುವುದು ಅಂತ ನಾವಲ್ಲಿ ಕರಿತೀವಿ. ಇನ್ ಸೆಕೆಂಡ್ ಕೇಸ್ ಇಫೆಕ್ಟ್, ಪರಿಣಾಮ ಅಂತ ನಾವಲ್ಲಿ ಕರಿತೀವಿ. ಆನ್ ದ ಬೇಸಿಸ್ ಆಫ್ ಇಫೆಕ್ಟ್ ಹೌ ಯು ಕ್ಯಾನ್ ಬೈಫರ್ಕೇಟ್. ಇನ್ ಕೇಸ್ ಆಫ್ ಅ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಇಟ್ ಇನ್ಕ್ರೀಸ್ ಮೋರ್ ಕಾಂಪಿಟೇಷನ್ ಆ್ಯಂಡ್ ಎಕ್ಸ್ಪ್ಲೋಟೇಷನ್ ಆಫ್ ಮೋರ್ ವರ್ಕರ್ ಆ್ಯಂಡ್ ಕಸ್ಟಮರ್. ಅಂದ್ರೆ ಹೆಚ್ಚು ಕಾಂಪಿಟೇಷನ್ ಆಗತ್ತೆ ಇಲ್ಲಿ ಇದರ ಪರಿಣಾಮ. ಆಮೇಲೆ ಗ್ರಾಹಕರನ್ನು ಸುಲಿಗೆ ಮಾಡುವ ಸಾಧ್ಯತೆ ಇದೆ. ಯಾಕಂದರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಒಳಗೆ ಫರ್ಮ್ ಪ್ರಾಫಿಟ್ ಇಂಪಾರ್ಟೆಂಟ್ ಅಂದ್ರೆ ದೇರ್ ಈಸ್ ಅ ಚಾನ್ಸ್ ಟು ಎಕ್ಸ್ಪ್ಲಾಯ್ಟ್ ದ ಕಸ್ಟಮರ್. ವೆರಾಸ್ ಇನ್ ಕೇಸ್ ಆಫ್ ಅ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಇಟ್ ಇನ್ಕ್ರೀಸ್ ದ ವ್ಯಾಲ್ಯೂ ಆಫ್ ಅ ಶೇರ್ ಆನ್ ಅ ಸ್ಟಾಕ್ ಎಕ್ಸ್ಚೇಂಜ್. ಅಂದರೆ ಶೇರಿನ ಮೌಲ್ಯವನ್ನು ಹೆಚ್ಚಿಸೋದ್ರ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಇದು ಕೊಡುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ನೇಚರ್ ಪ್ರಕಾರ ಹೇಳೋದಾದ್ರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಈಸ್ ಅ ಶಾರ್ಟ್ ಟರ್ಮ್ ಆ್ಯಂಡ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಈಸ್ ಅ ಲಾಂಗ್ ಟರ್ಮ್. ಸೊ ಲಾಭ ಗರಿಷ್ಠೀಕರಣವು ಅತಿ ಕಡಿಮೆ ಅವಧಿಗೆ ಸಂಬಂಧಪಟ್ಟಿದೆ ವ್ಯವಹಾರ. ಸೊ ಸಂಪತ್ತು ಗರಿಷ್ಠೀಕರಣವು ದೀರ್ಘಾವಧಿಗೆ ಸಂಬಂಧಪಟ್ಟಿದೆ ಅಂತ ನಾವಲ್ಲಿ ಹೇಳ್ಬೋದು. ಆ್ಯಂಡ್ ಆನ್ ದ ಬೇಸಿಸ್ ಆಫ್ ಕಾನ್ಸೆಪ್ಟ್, ಕಲ್ಪನೆಯ ಆಧಾರದ ಮೇಲೆ ಹೇಳೋದಾದ್ರೆ ಆನ್ ದ ಬೇಸಿಸ್ ಆಫ್ ಕನ್ಸೆಪ್ಟ್ ವಿ ಕ್ಯಾನ್ ಟೆಲ್ ದ್ಯಾಟ್ ಸೊ ಕನ್ಸೆಪ್ಟ್ ಈಸ್ ನಾಟ್ ಕ್ಲಿಯರ್ ವೆದರ್ ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್. ಇನ್ ಕೇಸ್ ಆಫ್ ಅ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ its concept is not clear whether it go for a short term or long term. ಸೊ ಲಾಭ ಗರಿಷ್ಠೀಕರಣದಲ್ಲಿ ಕಲ್ಪನೆಯು ಸ್ಪಷ್ಟವಾಗಿ ಇಲ್ಲ. ಯಾಕೆಂದರೆ ಅದರ ಪ್ರಕಾರ ಕಡಿಮೆ ಅವಧಿ ಆಗುತ್ತೋ ಅಥವಾ ದೀರ್ಘಾವಧಿ ಆಗುತ್ತೋ ಅಂತ ಹೇಳಂಗಿಲ್ಲ. ವೆರಾಸ್ ಇನ್ ಕೇಸ್ ಆಫ್ ಅ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಕಾನ್ಸೆಪ್ಟ್ ಈಸ್ ಕ್ಲಿಯರ್ ಬಿಕಾಸ್ ಇಟ್ ಈಸ್ ಅ ಲಾಂಗ್ ಟರ್ಮ್ ಆ್ಯಂಡ್ ದ ಶೇರ್ ಹೋಲ್ಡರ್ ಈಸ್ ಇಂಪಾರ್ಟೆಂಟ್. ಸೊ ಅದನ್ನು ನಾವು ಸಂಪತ್ತು ಗರಿಷ್ಠೀಕರಣದಲ್ಲಿ ಹೇಳ್ಬೋದು. ಇದರ ಪ್ರಕಾರ ಷೇರುದಾರರೇ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಕಾನ್ಸೆಪ್ಟ್ ಕ್ಲಿಯರ್ ಇರುತ್ತೆ ಅಂತ ನಾವಲ್ಲಿ ಹೇಳ್ಬೋದು ವೆಲ್ತ್ ಮ್ಯಾಕ್ಸಿಮೈಸೇಷನ್. ಇನ್ ಕೇಸ್ ಆಫ್ ಅ ಡಿಫರೆನ್ಸ್ ಇನ್ ಆ್ಯಕ್ಚುಯಲ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ರಿಟರ್ನ್, ನೈಜ ಮತ್ತು ನಿಖರ ಲಾಭಕ್ಕೆ ಪ್ರತಿಫಲಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ದೇರ್ ಈಸ್ ಅ ಮೋರ್ ಗ್ಯಾಪ್ ಬಿಟ್ವೀನ್ ಆ್ಯಕ್ಚುಯಲ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್. ಅಂದರೆ ಆ್ಯಕ್ಚುಯಲ್ ರಿಟರ್ನ್ಗೂ ಎಕ್ಸ್ಪೆಕ್ಟೆಡ್ ರಿಟರ್ನ್ಗೂ ಬಹಳಷ್ಟು ಅಂತರ ಇರುತ್ತೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಒಳಗೆ. ಸೊ ದೇ ಎಕ್ಸ್ಪೆಕ್ಟ್ ಸಮಥಿಂಗ್ ಆ್ಯಂಡ್ ದೇ ವಿಲ್ ಗೆಟ್ ನಾಟ್ ಎಕ್ಸಾಕ್ಟ್ಲಿ ವಾಟ್ ದೇ ಎಕ್ಸ್ಪೆಕ್ಟ್. ಅಂದರೆ ಅವ್ರ ಪ್ರಕಾರ ಲಾಭವನ್ನು ಏನು ಬಯಸ್ತಾರ ಅದರ ಪ್ರಕಾರ ಅವ್ರಿಗೆ ಲಾಭ ಸಿಗದೇ ಇರಬಹುದು. ಸೊ ಇದು ಲಾಭ ಗರಿಷ್ಠೀಕರಣದಲ್ಲಿ ಆಗುತ್ತೆ. ವೇರ್ ದೇರ್ ಈಸ್ ಅ ಮಿನಿಮಮ್ ಗ್ಯಾಪ್ ಬಿಟ್ವೀನ್ ಆ್ಯಕ್ಚುಯಲ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್. ವೆಲ್ತ್ ಮ್ಯಾಕ್ಸಿಮೈಸೇಷನ್ ಒಳಗೆ ಹಂಗಾಗಂಗಿಲ್ಲ. ವಾಟ್ ದೇ ಎಕ್ಸ್ಪೆಕ್ಟ್ ದೇ ವಿಲ್ ಗೆಟ್ ಬಿಕಾಸ್ ದೇರ್ ಇಂಟೆನ್ಷನ್ ಈಸ್ ಟು ಪ್ರೊಟೆಕ್ಟ್ ದ ಶೇರ್ ಹೋಲ್ಡರ್. ಸೊ ದ್ಯಾಟ್ಸ್ ವಾಟ್ ದೇ ಕ್ಯಾನ್ ಗೆಟ್ ವಾಟ್ ದೇ ಎಕ್ಸ್ಪೆಕ್ಟ್. ಅಂದ್ರೆ ಇದ್ರ ಪ್ರಕಾರ ಹೇಳಬೇಕಾದ್ರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಒಳಗೆ ಅವರು ಎಕ್ಸ್ಪೆಕ್ಟ್ ಮಾಡಿದಂಥ ಪ್ರಾಫಿಟ್ ಸಿಗಂಗಿಲ್ಲ. ವೆಲ್ತ್ ಮ್ಯಾಕ್ಸಿಮೈಸೇಷನ್ ಒಳಗೆ ಅವರು ಎಕ್ಸ್ಪೆಕ್ಟ್ ಮಾಡಿದಂಥ ಪ್ರಾಫಿಟ್ ಅವ್ರಿಗೆ ಸಿಗುತ್ತೆ ಲಾಂಗ್ ಟರ್ಮ್ಗೆ ಅಂತ ಹೇಳ್ಬೋದು. ಡಿಸಿಷನ್ ಮೇಕಿಂಗ್ ಪ್ರಕಾರ ಹೇಳೋದಾದ್ರೆ, ನಿರ್ಧಾರ ತೆಗೆದುಕೊಳ್ಳುವಿಕೆ ಪ್ರಕ್ರಿಯೆ ಪ್ರಕಾರ ಹೇಳೋದಾದ್ರೆ ಇನ್ ಕೇಸ್ ಆಫ್ ಅ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಈಸ್ ಡಿಸಿಷನ್ ಈಸ್ ಆನ್ ದ ಬೇಸಿಸ್ ಆಫ್ ಪ್ರಾಫಿಟ್. ಸೊ ನಿರ್ಧಾರವು ಎದರ ಮೇಲೆ ಅವಲಂಬಿತವಾಗಿದೆ ಅಂದರೆ ಲಾಭದ ಮೇಲೆ ಅವಲಂಬಿತವಾಗಿದೆ. ಡಿಸಿಷನ್ ಈಸ್ ಬೇಸ್ಡ್ ಆನ್ ಪ್ರಾಫಿಟ್. ವೆರಾಸ್ ಇನ್ ಕೇಸ್ ಆಫ್ ಅ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಈಸ್ ಡಿಸಿಷನ್ ಈಸ್ ಆನ್ ದ ಬೇಸಿಸ್ ಆಫ್ ವೆಲ್ತ್. ಆದರೆ ಸಂಪತ್ತು ಗರಿಷ್ಠೀಕರಣದ ಪ್ರಕಾರ ನಿರ್ಧಾರವು ಸಂಪತ್ತಿನ ಮೇಲೆ ಅವಲಂಬಿತವಾಗಿದೆ ಅಂತ ನಾವಲ್ಲಿ ಹೇಳ್ಬೋದು. ನೆಕ್ಸ್ಟ್ ಆನ್ ದ ಬೇಸಿಸ್ ಆಫ್ ಟೈಮ್ ವ್ಯಾಲ್ಯೂ. ಸೊ ಟೈಮ್ ವ್ಯಾಲ್ಯೂ ಈಸ್ ನಾಟ್ ಕನ್ಸಿಡರ್ಡ್ ಬೈ ದ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ whereas wealth maximization time value is considered. ಸೊ ಸಮಯದ ಮೌಲ್ಯವನ್ನು ಇದು ಪರಿಗಣಿಸೋದಿಲ್ಲ ಲಾಭ ಗರಿಷ್ಠೀಕರಣ. ಆದರೆ ಸಂಪತ್ತು ಗರಿಷ್ಠೀಕರಣವು ಸಮಯದ ಮೌಲ್ಯವನ್ನು ಪರಿಗಣಿಸುತ್ತದೆ ಅಂತ ನಾವಲ್ಲಿ ಹೇಳ್ಬೋದು. ನೆಕ್ಸ್ಟ್ ಒನ್ ಆನ್ ದ ಬೇಸಿಸ್ ಆಫ್ ಸಾಲ್ವೆನ್ಸಿ ಆ್ಯಂಡ್ ಲಿಕ್ವಿಡಿಟಿ. ದ್ರವತ್ವ ಮತ್ತು ಹಣಕಾಸಿನ ದೃಢತೆಯ ಆಧಾರದ ಮೇಲೆ ನೋಡೋದಾದ್ರೆ ಇನ್ ಕೇಸ್ ಆಫ್ ಅ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್
it neglect the solvency and liquidity. In case of a profit maximization, it neglect the solvency and liquidity. ಲಾಭ ಗರಿಷ್ಠೀಕರಣದಲ್ಲಿ ದ್ರವತ್ವಕ್ಕೆ ಮತ್ತು ಹಣಕಾಸಿನ ದೃಢತೆಗೆ ಹೆಚ್ಚಿನ ಮಹತ್ವವನ್ನು ಅವರು ಕೊಟ್ಟಿಲ್ಲ. ಬಟ್ ಇನ್ ಕೇಸ್ ಆಫ್ ಅ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಇಟ್ ಮೇಂಟೈನ್ ಬೋತ್ ಸಾಲ್ವೆನ್ಸಿ ಆಸ್ ವೆಲ್ ಆಸ್ ಲಿಕ್ವಿಡಿಟಿ. ಆದರೆ ಸಂಪತ್ತು ಗರಿಷ್ಠೀಕರಣದಲ್ಲಿ ದ್ರವತ್ವ ಮತ್ತು ಹಣಕಾಸಿನ ದೃಢತೆಯು ಹೆಚ್ಚಾಗಿ ಕಂಡುಬರುತ್ತದೆ ಅಂತ ನಾವಲ್ಲಿ ಹೇಳ್ಬೋದು. ಆನ್ ದ ಬೇಸಿಸ್ ಆಫ್ ಕಾನ್ಫ್ಲಿಕ್ಟ್, ವ್ಯಾಜ್ಯದ ಆಧಾರದ ಮೇಲೆ ಅಥವಾ ಜಗಳದ ಆಧಾರದ ಮೇಲೆ ನೋಡೋದಾದ್ರೆ ದೇರ್ ಈಸ್ ಆಲ್ವೇಸ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಶೇರ್ ಹೋಲ್ಡರ್ ಇನ್ ಕೇಸ್ ಆಫ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಲಾಭ ಗರಿಷ್ಠೀಕರಣದಲ್ಲಿ ಯಾವಾಗಲೂ ನಿರ್ವಹಣೆ ಮತ್ತು ಷೇರುದಾರರ ನಡುವೆ ತಾರತಮ್ಯ ಇರುತ್ತೆ, ಭೇದ ಭಾವ ಇರುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ management want to their profit, shareholder want their dividend, so that there is a conflict called as a agency problem takes place between management and shareholder. So management ಮತ್ತು shareholder ನಡುವೆ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಪ್ರಾಬ್ಲಮ್ ಯಾವುದಪ್ಪ ಅಂದ್ರೆ ಏಜೆನ್ಸಿ ಪ್ರಾಬ್ಲಮ್ ಆಗುತ್ತೆ. ಸೊ ಅವ್ರ ಪ್ರಕಾರ ಮ್ಯಾನೇಜ್ಮೆಂಟ್ನವರು ಹೆಚ್ಚಿಗೆ ಪ್ರಾಫಿಟನ್ನು ರಿಟೈನ್ ಮಾಡ್ಕೋತ ಬಯಸ್ತಾರೆ, ಶೇರ್ ಹೋಲ್ಡರು ಹೆಚ್ಚಿಗೆ ಡಿವಿಡೆಂಡನ್ನು ಪಡಿಲಿಕ್ಕೆ ಬಯಸ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಇನ್ ಕೇಸ್ ಆಫ್ ಅ ವೆಲ್ತ್ ಮ್ಯಾಕ್ಸಿಮೈಸೇಷನ್ absolutely there is no conflict between management and shareholder. ಸೊ ಆದರೆ ಸಂಪತ್ತು ಗರಿಷ್ಠೀಕರಣದಲ್ಲಿ ನಿರ್ವಹಣೆ ಮತ್ತು ಷೇರುದಾರರ ನಡುವೆ ಯಾವುದೇ ರೀತಿಯಾದಂಥ ವ್ಯಾಜ್ಯ ಇರೋದಿಲ್ಲ. ಕಾರಣ ಇಷ್ಟೇ, ಸಂಪತ್ತು ಗರಿಷ್ಠೀಕರಣದಲ್ಲಿ ಷೇರುದಾರರಿಗೆ ಹೆಚ್ಚಿನ ಮಹತ್ವವನ್ನು ನೀಡಿರ್ತಾರೆ. ಸೊ ಷೇರುದಾರರಿಗೆ ಹೆಚ್ಚಿನ ಮಹತ್ವವನ್ನು ನೀಡಿರೋದ್ರಿಂದ ಯಾವುದೇ ವ್ಯಾಜ್ಯಗಳಾಗುವ ಸಾಧ್ಯತೆ ಇರೋದಿಲ್ಲ ಅಂತ ನಾವಲ್ಲಿ ಹೇಳ್ಬೋದು. ಆನ್ ದ ಬೇಸಿಸ್ ಆಫ್ ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟಿ, ಅಪಾಯ ಮತ್ತು ಅನಿಶ್ಚಿತತೆ ಆಧಾರದ ಮೇಲೆ ನೋಡೋದಾದ್ರೆ ಇನ್ ಕೇಸ್ ಆಫ್ ಅ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ದೇರ್ ಈಸ್ ಅ ಮೋರ್ ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟೀಸ್ ಇನ್ವಾಲ್ವ್. ಸೊ ಲಾಭ ಗರಿಷ್ಠೀಕರಣದಲ್ಲಿ ಹೆಚ್ಚು ಅಪಾಯ ಮತ್ತು ಅನಿಶ್ಚಿತತೆ ಇದೆ. ವೆರಾಸ್ ಇನ್ ಕೇಸ್ ಆಫ್ ಅ ವೆಲ್ತ್ ಮ್ಯಾಕ್ಸಿಮೈಸೇಷನ್ ದೇರ್ ಈಸ್ ಅ ಬ್ಯಾಲೆನ್ಸ್ ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟಿ. ಸೊ ಅಪಾಯ ಮತ್ತು ಅನಿಶ್ಚಿತತೆಯಲ್ಲಿ ಸಮತೋಲನವಿದೆ. ಅಂದರೆ ಏನು ಹೇಳ್ತಾರೆ ಅವರು, ದೇರ್ ಈಸ್ ಅ ಮೋರ್ ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟಿ ಇನ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, there is a less risk and uncertainty in wealth maximization ಅಂತ ನಾವಲ್ಲಿ ಹೇಳ್ಬೋದು. ಸೊ ಇನ್ ಕೇಸ್ ಆಫ್ ಅ goodwill, so goodwill is always less in case of a profit maximization, goodwill is always more in case of a wealth maximization. Why? Because the firm want to retain the profit, so they are not supposed to give anything to anyone, so that's what their goodwill is less. Whereas in case of a wealth maximization they will consider the shareholder, that's what their goodwill is more ಅಂತ ನಾವಲ್ಲಿ ಹೇಳ್ಬೋದು. ಸೊ ಷೇರುದಾರರನ್ನು ಪರಿಗಣಿಸುವುದರಿಂದ ಸೊ ಸಂಪತ್ತು ಗರಿಷ್ಠೀಕರಣದಲ್ಲಿ ಸುನಾಮವು ಹೆಚ್ಚಾಗಿರುತ್ತದೆ, ಸೊ ಮೌಲ್ಯವು ಹೆಚ್ಚಾಗಿರುತ್ತದೆ. ಸೊ ಲಾಭ ಗರಿಷ್ಠೀಕರಣದಲ್ಲಿ ಮೌಲ್ಯವು ಕಡಿಮೆಯಾಗಿರುತ್ತದೆ, ಸಂಪತ್ತು ಗರಿಷ್ಠೀಕರಣದಲ್ಲಿ ಮೌಲ್ಯವು ಹೆಚ್ಚಾಗಿರುತ್ತದೆ. ನೆಕ್ಸ್ಟ್ ಡಿವಿಡೆಂಡ್ ರೇಟ್, ಲಾಭಾಂಶದ ದರದ ಆಧಾರದ ಮೇಲೆ ಹೇಳೋದಾದ್ರೆ here in case of a profit maximization it consider conservative dividend policy, ಸಂರಕ್ಷಣಾ ಲಾಭಾಂಶ ನೀತಿಯನ್ನು ಅವರು ಪರಿಗಣಿಸ್ತಾರೆ. ಇನ್ ಕೇಸ್ ಆಫ್ ಅ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಲಿಬರಲ್ ಡಿವಿಡೆಂಡ್ ಪಾಲಿಸಿ ಈಸ್ ಕನ್ಸಿಡರ್ಡ್, ಉದಾರ ಲಾಭಾಂಶ ನೀತಿಯನ್ನು ಪರಿಗಣಿಸ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಹೆಂಗೆ ಬೈಫರ್ಕೇಟ್ ಮಾಡ್ಬೇಕ್ರಿ, ಇನ್ ಕೇಸ್ ಆಫ್ ಅ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ದೇ ಫಾಲೋ ದ ಕನ್ಸರ್ವೇಟಿವ್ ಡಿವಿಡೆಂಡ್ ಪಾಲಿಸಿ, ಸಂರಕ್ಷಣಾ ಲಾಭಾಂಶ ನೀತಿಯನ್ನು ಫಾಲೋ ಮಾಡ್ತಾರೆ. In case of a wealth maximization they follow liberal dividend policy, means they are giving less dividend to the shareholder, here they are giving more dividend to shareholder, because according to wealth maximization shareholders are important, that's what they give more dividend to the shareholder. ಹಾಗಾಗಿ liberal dividend policy ಇದೆ ಅಂತ ನಾವಲ್ಲಿ ಹೇಳ್ಬೋದು. So these are all the difference between profit maximization and wealth maximization. This question also you can write a note on profit maximization and wealth maximization. ಹಿಂಗೂ ಬರಿಬೋದು ನೀವು ಈ ಕ್ವಶನನ್ನು. ಲಾಭ ಗರಿಷ್ಠೀಕರಣ ಮತ್ತು ಸಂಪತ್ತು ಗರಿಷ್ಠೀಕರಣದ ಬಗ್ಗೆ ಬರೀರಿ ಅಂದಾಗ ಇವೆರಡು ಪಾಯಿಂಟನ್ನು ಬರಿಬೋದು. ಸೊ ಸಿಂಪಲ್ ಆಗಿ ನೆನಪಿಟ್ಕೊತ ಹೋಗ್ರಿ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮೇನ್ ಏಮ್ ಈಸ್ ಟು ಇನ್ಕ್ರೀಸ್ ದ ಪ್ರಾಫಿಟ್, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಮೇನ್ ಏಮ್ ಈಸ್ ಶೇರ್ ಹೋಲ್ಡರ್ ವೆಲ್ತ್. ಲಾಭ ಹೆಚ್ಚಿಸುವುದು ಲಾಭ ಗರಿಷ್ಠೀಕರಣದ ಮುಖ್ಯ ಉದ್ದೇಶ, ಷೇರುದಾರರನ್ನು ಹೆಚ್ಚಿಸೋದು ಸಂಪತ್ತು ಗರಿಷ್ಠೀಕರಣದ ಉದ್ದೇಶ. ಇಲ್ಲಿ ಎಕ್ಸ್ಪ್ಲಾಯ್ಟೇಷನ್ ಆಗೋ ಸಾಧ್ಯತೆ ಐತಿ ಕಸ್ಟಮರ್ದು, ಇಲ್ಲಿ ಎಕ್ಸ್ಪ್ಲಾಯ್ಟೇಷನ್ ಆಗೋದು ಸಾಧ್ಯತೆ ಇಲ್ಲ ಶೇರ್ ಹೋಲ್ಡರ್ದು. ಆಮೇಲೆ ಇದು ಶಾರ್ಟ್ ಟರ್ಮಿಗೆ ಇರುತ್ತೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಇದು ಲಾಂಗ್ ಟರ್ಮಿಗೆ ಇರುತ್ತೆ. ಇಲ್ಲಿ ಕಾನ್ಸೆಪ್ಟ್ ಆಫ್ ಪ್ರಾಫಿಟ್ ಕ್ಲಿಯರ್ ಇರೋಂಗಿಲ್ಲ, ಇಲ್ಲಿ ಕಾನ್ಸೆಪ್ಟ್ ಆಫ್ ವೆಲ್ತ್ ಕ್ಲಿಯರ್ ಇರುತ್ತೆ. ಆಮೇಲೆ ಇದು ಸಾಲ್ವೆನ್ಸಿ ಪೊಸಿಷನನ್ನು ಕನ್ಸಿಡರ್ ಮಾಡೋಂಗಿಲ್ಲ, ಇದು ಸಾಲ್ವೆನ್ಸಿ ಪೊಸಿಷನನ್ನು ಕನ್ಸಿಡರ್ ಮಾಡುತ್ತೆ. ಇಲ್ಲಿ ಯಾವಾಗಲೂ ಮ್ಯಾನೇಜ್ಮೆಂಟ್ ಮತ್ತು ಶೇರ್ ಹೋಲ್ಡರ್ ನಡುವೆ ಪ್ರಾಬ್ಲಮ್ ಇರುತ್ತೆ, ಇಲ್ಲಿ ಯಾವುದೇ ಮ್ಯಾನೇಜ್ಮೆಂಟ್ ಮತ್ತು ಶೇರ್ ಹೋಲ್ಡರ್ ನಡುವೆ ಪ್ರಾಬ್ಲಮ್ ಇರೋಂಗಿಲ್ಲ.
ಇಲ್ಲಿ ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟಿ ಹೆಚ್ಚಿರುತ್ತೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಒಳಗೆ. ವೆಲ್ತ್ ಮ್ಯಾಕ್ಸಿಮೈಸೇಷನ್ ಒಳಗೆ ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟಿ ಇರೋಂಗಿಲ್ಲ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಒಳಗೆ ಗುಡ್ವಿಲ್ ಕಡಿಮೆ ಇರುತ್ತೆ, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಒಳಗೆ ಗುಡ್ವಿಲ್ ಹೆಚ್ಚಿರುತ್ತೆ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಒಳಗೆ ಕನ್ಸರ್ವೇಟಿವ್ ಡಿವಿಡೆಂಡ್ ಫಾಲೋ ಮಾಡ್ತಾರೆ, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಒಳಗೆ ಲಿಬರಲ್ ಡಿವಿಡೆಂಡ್ ಫಾಲೋ ಮಾಡ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆ್ಯಂಡ್ ವೆಲ್ತ್ ಮ್ಯಾಕ್ಸಿಮೈಸೇಷನ್.